ಹಾಯ್ ಆಲ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಮಕ್ಕಳಿಗೆ ಮ್ಯಾಂಗೋ ಕೊಟ್ಟಿದ್ದೆ. ಹಸ್ಬೆಂಡ್ ಊರಿಂದ ಬರ್ಬೇಕಾದ್ರೆ ತಂದಿದ್ರು, ಗೊಂಬೆ ಕರ್ಕೊಂಬಂದ್ರಲ್ಲ ಆವಾಗ. ಗೊಂಬೆಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಸೊ ಗುಡ್ಡಿನೂ ಟೇಸ್ಟ್ ಮಾಡಲಿ ಅಂತ ಕೊಟ್ಟಿದ್ದೆ. ಹಾಗೆ ನನಗೆ ಬ್ಯಾಕ್ ಟು ಬ್ಯಾಕ್ 2 ಮದುವೆ ಫಂಕ್ಷನ್ಸ್ ಇರೋದ್ರಿಂದ ಸ್ವಲ್ಪ ಫೇಸ್ ಟ್ಯಾನ್ ಆಗಿತ್ತು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಮಕ್ಕಳು ಆದಮೇಲೆ ನಾವು ಆ ತಾಯಂದ್ರೆ ಏನು ಮಾಡ್ತೀವಿ ಅಂದರೆ ಫೇಸ್ ಕೇರ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ನಮ್ಮ ಕೇರ್ನ ನಾವು ಸೆಲ್ಫ್ ಕೇರ್ನ ನಾವು ಮಾಡ್ಕೊಳ್ಳೋದಿಲ್ಲ. ಸೊ ನಂದು ಹಾಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಟೊಮೊಟೊನ ನಾನು ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ಕೊಂಡು ಫಸ್ಟ್ ನಾನು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಹಾಗೆ ಮುಖ ತೊಳ್ಕೊಂಡು, ಮತ್ತು ಅದಾದಮೇಲೆ ಅದೇ ಇನ್ನೊಂದು ಸ್ಲೈಸ್ ಟೊಮೊಟೊಗೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಮಸಾಜ್ ಮಾಡ್ಕೊಂಡು ಹಾಗೆ ಅಮ್ಮ ಟೀ ಮಾಡಿ ಇಟ್ಟಿದ್ರು. ಸೊ ಅದನ್ನು ಕೂಡ ಕುಡಿದೆ, ಅದನ್ನು ಹಾಗೆ ಒಣಗಿಸ್ಕೊಂಡು ಇನ್ನಷ್ಟು ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಅಥವಾ ಹೆಲ್ತಿ ಟಿಪ್ಸ್ ಆಗಿರ್ಬೋದು ಅಥವಾ ಬೇಬಿ ವೆಯ್ಟ್ ಗೇನ್ ಹೇಗೆ ಆಗ್ಬೋದು ಅಥವಾ ಆಗೋದಕ್ಕೆ ಏನು ಮಾಡಬೇಕು ಅನ್ನೋ ಟಿಪ್ಸ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಶ್ರೇಯಾ ಕನ್ನಡ ಬ್ಲಾಗ್ಸ್ ಅಂತ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮಾಮಿ ಆಫ್ 2 ಏಂಜಲ್ಸ್ನ ನೀವು ಫಾಲೋ ಮಾಡಿಕೊಂಡ್ರೆ ನಾನು ಇನ್ನಷ್ಟು ನಿಮಗೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಹೇಳ್ತಾ ಹೋಗ್ತೀನಿ. ಕೊನೆಯಲ್ಲಿ ನಾನು ಬಿಫೋರ್ ಮತ್ತು ಆಫ್ಟರ್ನ ಹಾಕಿದ್ದೀನಿ ನೋಡಿ. ಅಂದರೆ ಫಸ್ಟ್ ಫೋಟೋ ಬರೋದು ಬಿಫೋರು, ನೆಕ್ಸ್ಟ್ ಫೋಟೋ ಬರೋದು ಆಫ್ಟರ್ ಇರುತ್ತೆ. ನೋಡಿ ಹೇಗೆ ಚೇಂಜಸ್ ಆಗಿದೆ ಅಂತ. ಸ್ವಲ್ಪ ಗ್ಲೋ ಬಂದೇ ಬರುತ್ತೆ. ಸೊ ಬಿಫೋರ್ಗಿನ್ನ ಆಫ್ಟರ್ ಗ್ಲೋ ಬಂದೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾ ಇರಿ. ಬಾಯ್.